ಇವತ್ತು ನಾವು ಎಲ್ಲದೇ ಅಂದರೆ ಇವಾಗ ಯಲ್ಲಾಪುರ ಹೈವೇ ಇದೆ, ಈ ಕಡೆ ದಿಸ್ ಇಸ್ ಹುಬ್ಳಿ. ಇವಾಗ ನಾವು ಇಲ್ಲಿ ಬಂದೇವಿ. ಆ್ಯಕ್ಚುಲಿ ಮೋಟೋ ವ್ಲಾಗಿಂಗ್ ಮಾಡೋ ಪ್ಲ್ಯಾನ್ ಇತ್ತು. ಇವತ್ತು ನಾವು ಶಿರಳೆ ಫಾಲ್ಸ್ಗೆ ಮತ್ತು ಇದಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ವಿಭೂತಿ ಫಾಲ್ಸ್ಗೆ ಹೋಗೋದು ಪ್ಲ್ಯಾನ್ ಇತ್ತು. ಬಟ್ ಮೋಟೋ ವ್ಲಾಗಿಂಗ್ ಮಾಡೋಕೆ ನಂಗೆ ಹೆಲ್ಮೆಟ್ಗಿನೂ ಏನು ನಾನು ಅಕ್ಸೆಸರೀಸ್ ಮೌಂಟ್ಗೆಲ್ಲ ಹಾಕಿಲ್ಲ. ಸೊ ಅದಕ್ಕೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗಿಲ್ಲ. ಜಸ್ಟ್ ಹಂಗೆ ಸಣ್ಣ ಕ್ಲಿಪ್ಸ್ ತೆಗಿತೇವೆ, ಎಲ್ಲೆಲ್ಲಿ ನಿಲ್ಲಿಸ್ತೇವೆ ಅಲ್ಲೇ. ಆಮೇಲೆ ಅಲ್ಲಿ ಫಾಲ್ಸ್ಗೆಲ್ಲ ಹೋಗಿರ್ತೇವೆ, ಅಲ್ಲೊಂದು ಸ್ವಲ್ಪ ರೆಕಾರ್ಡಿಂಗ್ ಮಾಡ್ತೀನಿ. ಹಂಗೆ ಟೆಸ್ಟ್ ಮಾಡೋಣ ಅಂತ ಮಾಡಿ ಅದೇ ಒಂದು ಸಣ್ಣ ವ್ಲಾಗ್ ಥರ, ಒಂದು ಮಿನಿ ಮೋಟೋ ವ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡೋಣ ಅಂತ, ನೋಡೋಣ ಹೆಂಗೆ ಬರ್ತೈತೆ ಅಂತ. ನನ್ನ ಕೂಡ ಯಾರದಾರ ಅಂದ್ರೆ ನಮ್ಮ ಬೈಕರ್ ರಾಘವ್ ಡಿ, ಅವನದು ಯೂಟ್ಯೂಬ್ ಚಾನಲ್ ಐತೆ, ಅವ್ನು ಲಿಂಕ್ ಹಾಕ್ತೇನೆ, ಚೆಕ್ ಮಾಡಿರಿ. ಸೊ ನಮ್ಮದು ಡಾಮಿನರ್ 250, ಆಮೇಲೆ ಒಂದು RS 200 ರಾಘವಣ್ಣಂದು. ನೆಕ್ಸ್ಟ್ ಮೋಸ್ಟ್ಲಿ ನಾವು ಯಲ್ಲಾಪುರ್ನಾಗ ನಿಲ್ಸೋದು ಇಲ್ಲ, ಅಥವಾ ಇಲ್ಲಾಂದ್ರೆ ಶಿರ್ಲೆ ಫಾಲ್ಸ್ ಹೋಗ್ತೇವೆ. ಮೋಸ್ಟ್ಲಿ ಎಲ್ಲಿ ನಿಲ್ಲಿಸ್ತೇವೆ ಅಲ್ಲಿ ಮತ್ತೆ ಒಂದು ರೆಕಾರ್ಡ್ ಮಾಡ್ತೀನಿ ಅಂತ. ನಾವು ಇವಾಗ ಜಸ್ಟ್ ಶಿರ್ಲೆ ಫಾಲ್ಸ್ ಬಂದ್ವಿ. ಬೈಕ್ಸ್ ಎಲ್ಲ ಪಾರ್ಕ್ ಮಾಡೇವಿ. ನಡಕ್ಕೆಲ್ಲೂ ಕ್ಯಾಮ್ರಾ ತೆಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಬಂತು, ಮಳೆ ಬರತ್ತಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗೈತಿ ನೋಡ್ರಿಪ್ಪ. ಇದು ಶಿರ್ಲೆ ಕ್ರಾಸ್, ಫುಲ್ ಮಸ್ತ್ ಐತಿ ವೆದರ್. ಇದು ಶಿರ್ಲೆ ಕ್ರಾಸ್. ಆವಾಗಲೇ ಮಸ್ತ್ ಮಳೆ ಬಂತು, ಅಲ್ಲೇ ಫುಲ್ ವ್ಯೂ ಕಾಣತ್ತಿತ್ತು. ಆ ಕಡೆ ಎಲ್ಲ ಫುಲ್ ವ್ಯೂ ಕಾಣತ್ತಿತ್ತು. ಸೊ ಅಲ್ಲೇ ಫುಲ್ಲು ಮಂಜು ಬಂದು ಅಲ್ಟಿಮೇಟ್ ಕಾಣತ್ತಿತ್ತು. ಎನಿವೇಸ್ ನಾವು ಇವಾಗ ಶಿರ್ಲೆ ಕ್ರಾಸ್ಗೆ ಹೋಗೋಣಂತೆ, ಶಿರ್ಲೆಗೆ ಹೋಗೋಣ ಫಾಲ್ಸಿಗೆ. ಓಕೆ, ನಿನ್ನೆ ನಾವು ಅನ್ಬಾಕ್ಸಿಂಗ್ ವಿಡಿಯೋ ಮತ್ತು ಒಂದು ಟೆಸ್ಟ್ ಮಾಡಿದ್ವಿ. ಟೆಸ್ಟದೆಲ್ಲ ವಿಡಿಯೋ ಮಾಡಿ ಇದು ಮಾಡಿದೆ. ಸೊ ಅದರೊಳಗೆ ಆ್ಯಕ್ಚುಲಿ ಕರೆಕ್ಟಾಗಿ ಕ್ವಾಲಿಟಿ ಬಂದಿಲ್ಲ ಅನ್ನಿಸ್ತೈತೆ ನಂಗೆ. ಯಾಕಂದ್ರೆ ಎಡಿಟಿಂಗ್ ಮಾಡುವಾಗ ಸೀಕ್ವೆನ್ಸ್ನಾಗ ಸ್ವಲ್ಪ ನಾನು ಬೇಸಿಕ್ ಎಲ್ಲ ಇಟ್ಟಿದ್ದೆ. ಇಟ್ಟು ಅಂದರೆ ಅದು ಭಾಳ ಬೇರೆ ವಿಡಿಯೋ ಬೇರೆ ರೆಸೊಲ್ಯೂಷನ್ದಿತ್ತು, ಒಂದು ಬೇರೆ ಫ್ರೇಮ್ ರೇಟ್ಸ್ ಇತ್ತು. ಸೊ ಅದೆಲ್ಲ ನಾನು ಬೇರೆ ಇಟ್ಟು ಎಕ್ಸ್ಪೋರ್ಟ್ ಮಾಡಿದ್ದು ಒಂದ್ರಾಗ 4K 60 FPS ಎಕ್ಸ್ಪೋರ್ಟ್ ಮಾಡಿದೆ. ಸೊ ಅದೆಲ್ಲ ಒಂದೊಂದು ವೀಡಿಯೋ ಕಾಂಪ್ರೆಸ್ ಆಗಿರ್ತೈತಿ, ಒಂದೊಂದು ವೀಡಿಯೋ ಹಂಗೆ ಗದ್ದಲಾಗಿರ್ತೈತಿ. ಸೊ ಇವಾಗ ಪ್ರಾಪರಾಗಿ ಒಂದೇ ರೆಸೊಲ್ಯೂಷನ್ ಹೋಗಿಟ್ಟು ಮಾಡತ್ತೀನಿ, 4K 60 FPS ನೋಡೋಣ ಅಂತ ಹೆಂಗೆ ಬರ್ತೈತೆ. ಎಡಿಟಿಂಗ್ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟು ಮಾಡೋಣ ಅಂತ ಇವತ್ತು. ನೋಡ್ರಿಪ್ಪ ಹೆಂಗೈತಿ, ಚಿತ್ತಂದ್ರೆ ಚಿತ್ತ. ಹೆಂಗಿದಪ್ಪ ರೈಡ್? ನಮ್ಮ ವ್ಯೂವರ್ಸಿಗೆ ಸ್ವಲ್ಪ ಹೇಳ. ಸೂಪರ್ ಆಯ್ತು, ಫುಲ್ ಅಡ್ವೆಂಚರ್, ಫುಲ್ ಮಳೆ ಸಿಕ್ತು ಯಲ್ಲಾಪುರ ರೂಟ್ದಾಗ. ಇನ್ನೇನು ಆದರೆ ಏನಂದ್ರೆ ಯಲ್ಲಾಪುರ ರೂಟ್ ಬರ್ಬೇಕಾದ್ರೆ ಸ್ವಲ್ಪ ಪ್ರಿಕಾಷನ್ಸ್ ಇರಲಿ. ಯಾಕಂದ್ರೆ ಭಾಳ ಸ್ಲಶ್ ಇರ್ತೈತೆ ರೋಡ್ ಸೈಡಿಗೆ. ಯಾಕಂದ್ರೆ ಲಾರಿ ಎಲ್ಲ ಪಾರ್ಕ್ ಮಾಡಿರ್ತಾರಲ್ಲ, ಅವರು ಹೋಗೋದು ಬರೋದು ಮಾಡಿರ್ತಾರೆ ಅವ್ರು ಢಾಬಾಗಿ ನಿಲ್ಸಿದಾಗ. ಸೊ ನೀವು ಬೈಕೆಲ್ಲ 80, 90, 100 ವಿದೌಟ್ ABS ರಾ ಬೈಕ್ಸ್ ಎಲ್ಲ ಇದ್ದರೆ ನೀವು ಒಮ್ಮೆ ಬ್ರೇಕ್ ಹಚ್ಚಿದ್ರೆ ಪಕ್ಕ ಸ್ಕಿಡ್. ಸೊ ಅದೆಲ್ಲ ಪ್ರಿಕಾಷನ್ಸ್ ಇಟ್ಕೊಂಡು ಮನ್ಸೂನ್ಸಾಗೆಲ್ಲ ಹೊಡಿತೀರಿ ಅಷ್ಟೇ. ಮಳೆ ಬಿದ್ದು ನೆಕ್ಸ್ಟ್ ಲೆವೆಲ್ ಆಗೈತಿ ನೋಡ್ರಿ. ನೇಚರ್ ಮಸ್ತ್ ಐತಿ. ಆ್ಯಕ್ಚುಲಿ ಇದು ಭಾಳ ಕ್ಲೀನ್ ಐತಿ, ಬರೀ ಲೀವ್ಸ್ ಅಷ್ಟೇ ಐತಿ, ಎಲೆಗಳು ಅಷ್ಟೇ ಅದಾವೆ. ಕೆಲವೊಂದು ಕಡೆ ಎಲ್ಲ ಸಿಕ್ಕಾಪಟ್ಟಿ ಕಸ ಎಲ್ಲ ಹಾಕಿರ್ತಾರೆ. ಇದು ಭಾಳ ಕ್ಲೀನ್ ಐತಿ. ಅದ್ರಾಗೂ ಇದು ಕೆಂದ ಕಲರ್ಗೆ ಏನಿದೆ ಎಲೆಗಳು ಒಣಗಿದ್ದದ. ಆ್ಯಕ್ಚುಲಿ ಒಣಗಿ ಮತ್ತೆ ಹಸಿಯಾಗ ಒಣಗಬೇಡ ಬಾಯಲ್ಲಿ ಹಸಿ ಮಾಡ್ತಾನೆ ಅಂತೇಳಿ ಮಳಿರಾಯ ಹಸಿ ಮಾಡಿ. ಓ ಮೈ ಗಾಡ್, ನೋಡ್ರಿಪ್ಪ ಇಲ್ಲೇ ಅಪ್ಪ, ಇದು ಕಡದು ಶಟದೇನಪ್ಪ, ಡೇಂಜರ್ ಐತದ. ಮುಳ್ಳು ಹಂದಿ, ಮಿನಿ ಮುಳ್ಳು ಹಂದಿನ ಇದು? ಓ ಮೈ ಗಾಡ್,
ತ್ರಾಸು ಮಾಡೋದು ಬೇಡ. ಇಲ್ಲಿ ಯಾರು ನಡ್ಕೊಂಬಂದ್ರೆ ರಿಸ್ಕ್ ಐತಿಲ್ಲ. ಇವಾಗ ಇಳ್ಕೊಂಬರೋ ಮುಂದೆ ಇಬ್ಬರು ಒಂದು ಕಪಲ್ ಬೈಕ್ ತೊಗೊಂಡು ಹೋಗಿದ್ರೆ ಅವ್ರು ಹೇಳಿದ್ರು ಲ್ಯಾಂಡ್ ಸ್ಲೈಡ್ ಆಗೈತಂತಪ್ಪ ಮುಂದೆ. ಈ ಲ್ಯಾಂಡ್ ಸ್ಲೈಡ್ ಒಂದು ಎಲ್ಲಿ ಹೋದ್ರೂ ಬಿಡೋಂಗಿಲ್ಲ, ನಮ್ಗೆ ಗಂಟು ಬಿದ್ದುಬಿಟ್ಟೈತೆ. ಮನೆ ದೇವ್ಕರ್ ಫಾಲ್ಸ್ ಹೋದಾಗೂ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಈಗ ಅದ ನೋಡಕ್ಕೆ ಹೊಂಟೇವೆ ಲ್ಯಾಂಡ್ ಸ್ಲೈಡ್ ಹೆಂಗಾಗೈತಿ, ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಶಿರ್ಲೆ ಫಾಲ್ಸ್ಗಂತೂ ಹೋಗೋಕ್ಕಾಗಲ್ಲ ಮೋಸ್ಟ್ಲಿ. ಅಯ್ಯೋ, ಯಾವಾಗಿಂದ ಬಂದಾಗೈತ? ಲಾಸ್ಟ್ ಇಯರಿಂದ ಆಗಸ್ಟಿಂದ ಬಂದ. ಓ ಹಂಗಾರೆ ಹೊರಗಡೆ ಬೋರ್ಡ್ ಹಾಕಿಲ್ಲ. ಬೋರ್ಡ್ ಹಾಕೋರು ಅಲ್ಲಿ ಹಾಕೋಣ ಸ್ಲೈಡ್ ಫಾಲ್ಸಿಗೆ ಹೋಗೋಕ್ಕಾಗಲ್ಲ ಹಾಕಿ. ಈಗ ಎಲ್ಲಿ ಮಟ್ಟ ಇಲ್ಲೇ ಮುಂದೆ ಆಯ್ತು ಇನ್ನು ಇಲ್ಲಿ ಸಿಸಿ ರೋಡ್ ಮಟ್ಟ ಹೋಗ್ಬೋದು. ಅಲ್ಲಿ ಮಲ್ಲಿಂದ ಬಂದ ಅಲ್ಲಿಂದ ಇಲ್ಲ ಅಲ್ಲಿಂದ ಮತ್ತೆ ಒಳಗಡೆ ಮತ್ತೆ 1 ಕಿಲೋಮೀಟ್ರ್ ಇದೆ. ಆಯಿತು, ಥ್ಯಾಂಕ್ಸ್ ಥ್ಯಾಂಕ್ಸ್. ಏನು ಮಾಡೋದಪ್ಪ, ಕಾಲಾಗ ಜೀವ ಇಲ್ದಂಗೆ ಆಗತ್ತಪ್ಪ ನಾನು. ಅಪ್ಪ ಶಿರಾಲೆ ಫಾಲ್ಸ್ ವದರ್ ನೋಡ್ರಿಪ್ಪ, ನೇಚರ್ ಮಸ್ತ್ ಐತೆ. ಅಲ್ಲ ಆಗಲೇ ಬೋರ್ಡ್ ಹಾಕ್ಯಾರ, ಆಲ್ರೆಡಿ ಬೋರ್ಡ್ ಹಾಕಿದ್ರಲ್ಲ, ನೋ ಎಂಟ್ರಿ ಟು ಫಾಲ್ಸ್ ಅಂತ. ಮೋಸ್ಟ್ಲಿ ಅದ ಬಂದಾಗೈತೆ, ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗೈತೆ ಅಂತ. ಮುಂದೆ ಎಲ್ಲಂತ ಗೊತ್ತಾಗುವಂತ. ಮೋಸ್ಟ್ಲಿ ನಾವು ಇಲ್ಲಿಂದ ಹೊಳ್ಳಿ ಹೋಗ್ತೀವಿ. ನೀವು ಬರೋಂಗಿದ್ರೆ ನೋಡ್ಕೊಂಡು ಬರ್ರಿ. 1 ವರ್ಷ ಆತಂತ ಶಿರ್ಲೆ ಫಾಲ್ಸ್ ಬಂದಾಗಿ. ಸೊ ಬರೋಕ್ಕೆ ಹೋಗ್ಬೇಡ್ರಿ, ಇಲ್ಲಿ ವೇಸ್ಟ್. ಇಲ್ಲ ಬಂದರೂ ಇಲ್ಲಿ ಮಠ ವೇಸ್ಟ್ ಏನಲ್ಲ, ಜರ್ನಿ ಎಂಜಾಯ್ ಮಾಡೋರ್ಗೇನು ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ಬಟ್ ನಿಮ್ಮ ಫಾಲ್ಸ್ ನೋಡಿದ್ರೆ, ಫಾಲ್ಸ್ನಾಗ ಆಟ ಆಡೋದು ಅದು ಇದು ಇತ್ತಂದ್ರೆ ದಯವಿಟ್ಟು ಬರಬೇಡಿ. ಇಷ್ಟು ಮಂದಿ ಎಲ್ಲೋ ದಾರಿ ಹುಡ್ಕಾರ, ವಾಪಸ್ ಹೊಟ್ಟಿದ್ವಿ. ಇವರು ಎಲ್ಲೋ ದಾರಿ ಹುಡ್ಕೊಂಡು ಬಂದಾರೆ, ಎಲ್ಲರೂ ಕೂಡ ಹೋಗೊಂಡು ಬರ್ರಿ ಅಂತ. ಇಲ್ಲಿ ಮಠ ಬಂದೇನು ವಾಪಸ್ ಹೋಗ್ತೀರಂತ ನಮ್ಮನ್ನು ಕರ್ಕೊಂಡು ಹೊಂಟಾರೆ. ಹೋಗೋಣ ಅವ್ರು ಕೂಡ, ನೋಡೋಣ. ಅಡ್ವೆಂಚರ್ ಬಿಗಿನ್ಸ್. ಒಂದು ನಾಯಿ ಐತೆ ಆ್ಯಕ್ಚುಲಿ ಅಲ್ಲಿ ಮನೆ ಕಡೆ. ಸೊ ನಾಯಿ ಇಷ್ಟು ಮಂದಿ ಇದಾವೆ ಬರ್ರಿ ಅಂದಾರ ಅವ್ರು. ನೋಡೋಣ ಹಚ್ಚಿ. ನುಕ್ಸಾನ್ ಮಾಡಲ್ಲ. ಲ್ಯಾಂಡ್ ಸ್ಲೈಡ್ ಆಗೈತಲ್ಲ ಅಣ್ಣ ಅಲ್ಲಿ. 5 ನಿಮಿಷ ಮುಂದೆ ಏನೈತೆ ನೋಡ್ಕೊಂಡು ಬಂದ್ಬಿಡ್ತು. 5 ನಿಮಿಷ 5 ನಿಮಿಷ 5 ನಿಮಿಷ 5 ನಿಮಿಷ 5 ನಿಮಿಷ ಹಿಂಗೆ ಹೋಗೋಣ, ಹಿಂಗೆ ಬಂದ್ಬಿಡ್ತೀವಿ. ಮೇಲಿಂದ ಬೇಡ, ಇಲ್ಲಿಂದ ಒಂದು ಸ್ವಲ್ಪ ಹೊಟ್ರ ನಡ್ರಿ. ಮಿಷನ್ ಅನ್ಸಕ್ಸಸ್ಫುಲ್. ಇಷ್ಟು ಮಂದಿ ಗುದ್ದಾಡಿದ್ರು ಅವ ಬಿಡಲಿಲ್ಲ ಮನೆ. ಅವ ಆ್ಯಕ್ಚುಲಿ ಮನೆ ಕಡೆಯಿಂದ ದಾರಿ ಐತಿ, 2 ದಾರಿ ಅದಾವ. ಒಂದು ಮೇಲ್ಗಡೆಯಿಂದ ಐತಿ, ಒಂದು ಕೆಳಗಡೆಯಿಂದ. ಮೇಲ್ಗಡೆ ಹೋಗೋ ದಾರಿ ಲ್ಯಾಂಡ್ ಸ್ಲೈಡ್ ಆಗೈತಿ. ಇದು ಅವ ಬಿಡವಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ ಮಾಡ್ಯಾರ ಅಂತ ಹೇಳಿ ಅಡ್ಡ ಚಿಡ್ಡಿ ಮಾತಾಡಕತ್ತಾನ ಅಣ್ಣ. ಸೊ ಅಡ್ವೆಂಚರ್ ಇಲ್ಲಿಗೆ ಎಂಡ್ ಆತು. 16 ಆತು. ಅಣ್ಣ ಫುಲ್ ಸ್ಟಡಿ ಹೊಂಟಾನ ಇನ್ನು. ಸೈಕ್ಲಿಂಗ್ ಹೊಡೆದು ನಾನು ಫುಲ್ ಡ್ರೀಮ್ ಆಗೇನೆ. ಫುಲ್ ನೀರು ಇಳಿದ್ಬಿಟ್ಟೈತಿ. ಆರಾಮ್ ಹೊಂಟೆ, ನೀರು ಆಗೋಗಿ ಮುಂದೆ ಹೋಗ್ಯಾನ. ನಾ ರೆಸ್ಟ್ ತೊಗೊಂಡು ಆರಾಮಾಗಿ ಆಮೆ ಹೊಂಟೇನೆ. ಸ್ನೇಹಿತರೆ, ಒಂದೇನಂದ್ರೆ ಈ ಫಾಲ್ಸಿಗೆ ಬರೋಬೇಕು. ಈಗ ಹೆಂಗಿದ್ರು ಲ್ಯಾಂಡ್ ಸ್ಲೈಡ್ ಕ್ಲೋಸ್ ಆಗೈತಿ. ಅವ್ರು ಫಾಲ್ಸಿಗೆ ಬರ್ಬೇಕಾರೆ ಪಾಪ ವಯಸ್ಸಾದವ್ರಿಗೆಲ್ಲ ಕರ್ಕೊಂಡು ಬರಬೇಡ್ರಿ. ಭಾಳ ಸ್ಟೀಪ್ ಐತಿ, ಹತ್ತೋದು ಹಂಗೆ ಫುಲ್ ಇನ್ಕ್ಲೈನ್ ಐತಿ. ನಮ್ಮ ಅಕ್ಷರನ್ನ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಾಕ್ತಾರೆ. ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ just make sure that you don't bring your elder parents and all for this falls. Okay. ಬರಬೇಡ್ರೋ ಮರ, ಇಲ್ಲಿ ಸಾಕಾಗಿ ಹೋಗೈತೆ ನೋಡು. ಬಂದ್ರೆ ಕೆಳಗಂತೂ ಏನೂ ಇಲ್ಲ, ಫುಲ್ ಸ್ಟೀಪ್ ಐತಿ. ಕಾಂಕ್ರೀಟ್ ರೋಡ್, ಏನು ಟ್ರೆಕ್ಕಿಂಗು ಅನ್ಸಂಗಿಲ್ಲ, ಏನು ಟ್ರೇಲ್ ಇಲ್ಲ, ಏನಿಲ್ಲ. ಕತ್ತು ಹೋದಂಗೆ ಹೋಗೋದು, ಕತ್ತು ಹೋದಂಗೆ ಬರೋದು, ಕತ್ತು ಬಂದಂಗೆ ಬರೋದು. ಅಪ್ಪ ದೋಸ್ತ
ಬರಬೇಡ್ರಿ. ಇವಾಗೊಂದು ಹೋಸ್ಟೆಲ್ ಅಂತ ಒಂದು ಹೋಟೆಲಿಗೆ ಬಂದಿದೆ. ಶಿರಳಿ ಫಾಲ್ಸ್ ಅಂತೂ ನೋಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಊಟ ಮಾಡತ್ತೀವಿ. ಊಟ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಏನಂದ್ರೆ ಮಾಗೋಡ್ ಫಾಲ್ಸ್. ಸೊ ಇಲ್ಲಿ ಊಟ ಮಾಡಿ ನೆಕ್ಸ್ಟ್ ಮಾಗೋಡ್ ಫಾಲ್ಸ್ ಸಿಗ್ತದೆ. ಮಸ್ತ್ ಊಟ ಬಂದೈತಿ. ಇದೆ ನೋಡ್ರಿಪ್ಪ ರೆಸ್ಟೋರೆಂಟ್ ನಾವು ಊಟ ಮಾಡಿದ್ದೆ. ಚಲೋ ಇತ್ತು, ಊಟ ಮಸ್ತ್ ಇತ್ತು. ಯಾವಾಗಾರ ಹಿಂಗೆ ಹೋಗ್ಬೇಕಾದ್ರೆ ಹೊಟ್ಟೆ ಇಷ್ಟಾಗಿದ್ರೆ ಬಟ್ ಟ್ರೈ ಮಾಡಿರಿ. ನಾನ್ ವೆಜಿಟೇರಿಯನ್ಸ್ ಫಿಶು ಚಲೋ ಸಿಗ್ತೈತಿ. ಚಿಕನ್ ಬಿರಿಯಾನಿ ಮಸ್ಟ್ ಟ್ರೈ. ಈಗ ನೆಕ್ಸ್ಟ್ ನಮ್ದು ಪಯಣ ಮಾಗೋಡ್ ಫಾಲ್ಸ್. ಇವ್ರು ನೋಡಪ್ಪ ನಮ್ಗೆ ಶಿರಳಿ ಫಾಲ್ಸ್ನ ಸಿಕ್ಕಿದ್ರೆ ಅಲ್ಲೂ ಕೆಟ್ಟ ಬೇಜಾರಾಗಿ ಎಲ್ಲರೂ ವಾಪಸ್ ಬಂದ್ವಿ. ಈಗ ಊಟ ಮಾಡಿ ಎಲ್ಲರೂ ಕೂಡಿ ಮಾಗೋಡ್ ಹೊಂಟೇವಿ. ಎಲ್ಲ ಒಂದ್ಸಲ ಹೇಳ್ರಿಪ್ಪ. ನಮ್ಮೂರ ಕಡೆನವರು ಎಲ್ಲರೂ ಇವ್ರು ನಡ್ರಿ ಹೋಗ್ರಿ. ಹಾಂ ಓಕೆ, ಇವಾಗ ಮಾಗೋಡ್ ಫಾಲ್ಸ್ ಬಂದ್ವಿ. ಒಳಗೆ ಟಿಕೆಟ್ 2 ಕಡೆ ಟಿಕೆಟ್ ಮಾಡೋರು. ಈಗ ಒಂದು ಅಲ್ಲಿ ಎಂಟ್ರೆನ್ಸ್ನಾಗ ನಿಮ್ಮ ಪಾರ್ಕಿಂಗಿಗೆ ಮತ್ತು ಇದಕ್ಕೆ ಅಲ್ಲಿ ಎಷ್ಟು ತೊಗೊಂಡಿದೆ? 20. ಹಾಂ, ಅಲ್ಲಿ 20 ರೂಪೀಸ್ ಮತ್ತು ಇಲ್ಲಿ 20 ರೂಪೀಸ್. 2 ವೀಲರ್ 20, ಕಾರ್ಗೆ 50 ಅನಿಸ್ತೈತಿ. ಆಮೇಲೆ ಇಲ್ಲಿ ಒಳಗಡೆ ಬರೋಕೆ ಮತ್ತು 20 ರೂಪೀಸ್. ಸೊ ಈಗ ನೋಡು. ಹಾಂ ಹಾಂ ಹೌದು. ಬಟ್ ರೋಡ್ ಚಲೋ ಐತಿ. ಲಾಸ್ಟ್ ಒಂದು 2 ಕಿಲೋಮೀಟ್ರ್ ಅಷ್ಟೇ ಹಾಳಾಗೈತಿ. ಉಳ್ಕಿದ್ದೆಲ್ಲ ರೋಡ್ ಚಲೋ ಐತಿ. ಮಸ್ತ್ ಐತಿ ರೋಡ್ ಆ್ಯಕ್ಚುಲಿ. ಕಾಣತೈತಪ್ಪ. ಮಂಜಿದ್ರು ಅಂತ ಮಸ್ತ್ ಮಾಡಬೇಕು. ನೋಡ್ರಿಪ್ಪ ನೇಚರ್ ವಾಕ್ ಹೆಂಗೈತಿ, ನೆಕ್ಸ್ಟ್ ಲೆವೆಲ್. ಮಸ್ತ್ ಮಂಜು ಬಿದ್ದೈತಿ. ಈ ಕಡೆ ಮಾಗೋಡ್ ಫಾಲ್ಸ್ ಐತಿ. ನಾವು ಆರಾಮ್ ನಡ್ಕೊಂಡು ಹೊಂಟೇವಿ. ಸ್ವಲ್ಪ ಸ್ಲಿಪ್ಪರಿ ಇರ್ತೈತಿ, ಹುಷಾರಲ್ಲಿ ಹೋಗ್ಬೇಕಿಲ್ಲ. ನಾವು ಇಲ್ಲಿ ಬಂದಿದ್ದು ನಮ್ದು ಡಿಪ್ಲೊಮಾ ಟೈಮ್ನಾಗ. ನಾ ಡಿಪ್ಲೊಮಾ ಓದಬೇಕಾದ್ರೆ ಅವಾಗ ಒಂದು ಸಲ ಬಂದಿದ್ದೆ ನಾನು, ಹುಡುಗರೆಲ್ಲ ಸೇರಿ. ಇದು ಸೆಕೆಂಡ್ ಟೈಮ್ ಬರತ್ತಿದ್ದೆ ಆ್ಯಕ್ಚುಲಿ. ಚಲೋ ಐತಿ, ಮಸ್ತ್ ಐತಿ. ಆಮೇಲೆ ಹುಬ್ಳಿಯಿಂದ ಫುಲ್ ಹತ್ತಿರ. ನಮಗೆಲ್ಲ ಫುಲ್ ದೂರ ಹೋಗ್ಬೇಕಂತಿಲ್ಲ. 1-1.5 ತಾಸು ಒಳಗಂದ್ರೆ ಇಲ್ಲ ಇಲ್ಲಿ ಬಂದುಬಿಡ್ಬೋದು ಸೀದಾ. ಸೊ ಭಾಳ ಪ್ಲೇಸಸ್ ಅದಾವೆ ಅಂಥವು. ಹುಬ್ಳಿಯಿಂದ ಸೀದಾ ಡೈರೆಕ್ಟ್ 1.5 ತಾಸು ಬರುವಂಥವು. ಸಾತೋಡ್ ಮಾಗೋಡ್ ಒಂಥರ ಟ್ವಿನ್ ಫಾಲ್ಸ್ ಇದ್ದಂಗೆ ಹೆಸರೊಳಗೆ. ಬಟ್ ಸಾತೋಡ್ ಅಷ್ಟು ಇಷ್ಟ ಆಗಂಗಿಲ್ಲ ನಂಗೆ. ಸ್ವಲ್ಪ ರಿಸ್ಕಿನೂ ಐತಿ. ಆಮೇಲೆ ನೋಡ್ರಪ್ಪ ಫುಲ್ ಮಂಜು ಐತೆ. ಆ್ಯಕ್ಚುಲಿ ಅಲ್ಲಿ ಸ್ಟ್ರೀಮ್ ಕಾಣುತ್ತಾ ಇರ್ಬೋದು ನಿಮ್ಗೆ. ಮಂಜು ಐತಿ ಫುಲ್. ಎಷ್ಟು ಕಾಣಿಸ್ತೈತೋ ಎಷ್ಟಿಲ್ಲ ಗೊತ್ತಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಒಂಥರ ಅಂಡರ್ರೇಟೆಡ್ ಫಾಲ್ಸ್ ಇದು ಹುಬ್ಳಿದು. ಸೊ ಎಲ್ಲ ನೋಡಿದ್ವಿ. ಜೆಂಕಲ್ ಗುಡ್ಡ ಆಯ್ತು, ಜೆರ್ಕಲ್ ಗುಡ್ಡ ಹೋಗೋಕೆ ಮಾಗೋಡ್ ಫಾಲ್ಸ್. ಆಮೇಲೆ ಇವತ್ತಂತೂ ಮಸ್ತ್ ಒಂದು ಸ್ವಲ್ಪ ಮಂಜು ಬರೋದು ಕ್ಲಿಯರ್ ಆಗೋದು, ಮಂಜು ಬರೋದು ಕ್ಲಿಯರ್ ಆಗೋದಾಗತ್ತೈತಿ. ಮತ್ತು ಸ್ವಲ್ಪ ಸನ್ನಿ ಐತಿ, ಸ್ವಲ್ಪ ಮೋಡ ಐತಿ, ಮಳಿನೂ ಐತಿ, ಎಲ್ಲ ಮಿಕ್ಸ್ಡ್ ಐತಿ. ಮಸ್ತ್ ಬೈಕ್ ರೈಡಿಗೆ ಬೆಸ್ಟ್ ಡೇ. ಎಲ್ಲ ನೋಡಿದ್ವಿ, ಎಲ್ಲ ನೋಡಿ ಮುಗಿಸಿದ್ವಿ. ಈಗ ನೆಕ್ಸ್ಟ್ ಮನೆಗೆ ಹೋಗೋದು. ಬೈಕ್ನಾಗಂತೂ ರೆಕಾರ್ಡ್ ಮಾಡೋಕ್ಕಾಗಂಗಿಲ್ಲ. ಸೊ ಈ ವ್ಲಾಗ್ ಮೋಸ್ಟ್ಲಿ ಇಲ್ಲಿಗೆ ಎಂಡ್ ಆಕೈತಿ. ಮತ್ತೇನಾರು ಇಂಟ್ರೆಸ್ಟಿಂಗ್ ಸಿಕ್ತಂದ್ರೆ ಅದನ್ನು ರೆಕಾರ್ಡ್ ಮಾಡ್ತೇನೆ ಅಂತ. ಇಲ್ಲ ಅಂದ್ರೆ ಬಾಯ್.